ನಮಸ್ಕಾರ ವೀಕ್ಷಕರೇ, ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ. ವೀಕ್ಷಕರೇ, ಹಿಂದಿನ ಸಂಚಿಕೆಗಳಲ್ಲಿ ನೀವು ನೋಡ್ತಾ ಬರ್ತಾ ಇದ್ದೀರಾ ಯಾವ ರೀತಿಯ ಆಹಾರವನ್ನು ನೀವು ಸೇವಿಸಬೇಕು, ಯಾವ ಪ್ರಕೃತಿಯವರಿಗೆ ಯಾವುದು ಒಳ್ಳೆಯದು ಅಂತ ಹೇಳಿ ನಾನು ಹೇಳ್ಕೊಡ್ತಾ ಇದ್ದೀನಿ. ನೀವು ಇದೇ ರೀತಿ ಈ ಸಂಚಿಕೆಗಳನ್ನು ನೋಡ್ತಾ ಇದ್ದರೆ ನಿಮ್ಗೆ ಗೊತ್ತಾಗುತ್ತೆ ಆಹಾರ ಪದ್ಧತಿ ಎಷ್ಟು ಮುಖ್ಯವಾದಂಥದ್ದು ಮತ್ತು ಯಾವ ಆಹಾರ ಯಾರಿಗೆ ಒಳ್ಳೆಯದು ಅಂತ ಹೇಳಿ. ಅತಿಯಾದ ಆಹಾರ ಸೇವನೆ ಒಳ್ಳೆಯದಲ್ಲ ಅಂಥೇಳಿ ಮೊದಲಿಂದನೂ ಹೇಳ್ತಾ ಇದ್ದೀನಿ, ಈಗ ಕೂಡ ನಾನು ಅದನ್ನೇ ಹೇಳ್ತೀನಿ. ಸ್ವಲ್ಪ ಲಿಮಿಟ್ನಲ್ಲಿ ನಿಮ್ಮ ಆಹಾರ ಸೇವನೆಯನ್ನು ಮಾಡ್ತಾ ಬನ್ನಿ. ಇವತ್ತು ಈ ವಾತ ಮತ್ತು ಪಿತ್ತ ಪ್ರಕೃತಿಯವರಿಗೆ ಯಾವ ರೀತಿಯ ಆಹಾರ ಇರಬೇಕು, ಅದಲ್ಲದೆ ಹಣ್ಣುಗಳನ್ನು ಯಾವ ರೀತಿ ನಾವು ಸೇವಿಸಬೇಕು, ಹಣ್ಣುಗಳಲ್ಲಿ ಯಾವುದು ಯಾರಿಗೆ ಮುಖ್ಯವಾದಂಥದ್ದು, ಯಾವ ಹಣ್ಣನ್ನು ಸೇವಿಸಿದರೆ ಯಾವ ಕಾಯಿಲೆಯಿಂದ ನಾವು ದೂರವಿರ್ಬೋದು ಅಂಥೇಳಿ ಹೇಳ್ಕೊಡ್ತೀನಿ. ವಾತ ಮತ್ತು ಈ ಪಿತ್ತ ಪ್ರಕೃತಿಯವರು ಏನಿದ್ದಾರೆ ಇವರು ಬಹಳ ಒಂದು ಸಣ್ಣಗಾಗಿರ್ತಾರೆ ಮತ್ತು ಅದಲ್ಲದೆ ಇವರಿಗೆ ಆಹಾರ ಸೇವನೆ ಸ್ವಲ್ಪ ಹಿಡಿಸೋದಿಲ್ಲ. ಮೊದಲಿಂದನೂ ಹೇಳಿದ್ದೀನಿ, ನೀವು ಆದಷ್ಟು ನೀವು ನೀರಿನ ಕನ್ಸಂಪ್ಷನ್, ಆ ನೀರನ್ನು ಸೇವಿಸೋದೇನಿದೆ ಆದಷ್ಟು ರೂಢಿ ಮಾಡ್ಕೊಳ್ಳಿ. ದಿವಸಕ್ಕೆ 4 ಲೀಟರ್ನಷ್ಟು ನೀರನ್ನು ಸೇವಿಸಿ. ಅದಲ್ಲದೆ ನೀವು ಆಹಾರವನ್ನು ಸೇವಿಸುವಾಗ ಮಧ್ಯದಲ್ಲಿ ನೀರನ್ನು ಮಾತ್ರ ಕುಡಿಲಿಕ್ಕೆ ಹೋಗಬೇಡಿ. ನಿಜವಾದಂಥ ಮಾತು, ಯಾಕಂದರೆ ಅದು ಡೈಜೆಷನನ್ನು ಮಧ್ಯದಲ್ಲೇ ನಿಲ್ಲಿಸ್ಬಿಡ್ತದೆ. ಅದಲ್ಲದೆ ವಾತ ಮತ್ತು ಪಿತ್ತ ಪ್ರಕೃತಿಯವರು ಆದಷ್ಟು ಖಾರವಾದ, ಅಂದರೆ ಈ ಮೆಣಸಿನಕಾಯಿಂದ ಮಾಡಿದಂಥ ಚಟ್ನಿಗಳು ಮತ್ತು ಹೆಚ್ಚು ಹುಳಿ ಅನ್ನೋದೇನಿದೆ ವಾತ ಮತ್ತು ಪಿತ್ತ ಪ್ರಕೃತಿಯವರಿಗೆ ಒಳ್ಳೆಯದಲ್ಲ. ಈಗ ಹುಳಿ ಅಂತಂತಂದರೆ ಯಾವುದು, ನಿಂಬೆ ಹಣ್ಣಾಗ್ಬೋದು, ಅದಾದಮೇಲೆ ಹುಣಸೆ ಹಣ್ಣಿಂದ ಆಗ್ಬೋದು. ಇವೆರಡು ಮುಖ್ಯವಾಗಿ ಆದಷ್ಟು ನೀವು ವಾತ ಮತ್ತು ಪಿತ್ತ ಪ್ರಕೃತಿಯವರು ಅವಾಯ್ಡ್ ಮಾಡಬೇಕು, ಅಂದರೆ ಬಿಡಬೇಕು. ಸ್ವಲ್ಪ ಕಡಿಮೆ ಮಾಡ್ತಾ ನಂತರ ಅದನ್ನು ಬಿಡೋದು ಒಳ್ಳೆಯದು ಅಂತ ಹೇಳ್ಬೋದು. ಈಗ ಈ ವಾತ ಪ್ರಕೃತಿಯವರಿಗೆ ಹೆಚ್ಚಾಗಿ ಕಾಣಿಸ್ಕೊಳ್ಳೋದು ಏನಪ್ಪ ಅಂತಂದರೆ ಈ ಹೊಟ್ಟೆ ನೋವು, ಆಮೇಲೆ ಒಂಥರ ಹೊಟ್ಟೆ ವಾಯು ಹಿಡಿದಾಗ ಏನಾಗುತ್ತೆ, ಇದು ಹೆಚ್ಚಾಗಿ ವಾತ ಮತ್ತು ಪಿತ್ತ ಪ್ರಕೃತಿಯವರಿಗೆ ಕಂಡುಬರುತ್ತೆ. ಅಲ್ಸರ್ ಅನ್ನೋದೇನಿದೆ ಹೆಚ್ಚಾಗಿ ಈ ಪ್ರಕೃತಿಯವರಿಗೆ ಕಂಡು ಬಂದಿದೆ. ಸೊ ಇಷ್ಟೆಲ್ಲ ಮಾಹಿತಿ ನಾನು ನಿಮ್ಗೆ ಕೊಟ್ಟಿದ್ದೀನಿ ಈಗ ವಾತ ಮತ್ತು ಪಿತ್ತ ಪ್ರಕೃತಿಯವರಿಗೆ. ಈಗ ಇವತ್ತಿನ ದಿವಸ ನಾವು ಹಣ್ಣುಗಳ ಬಗ್ಗೆ ಹೆಚ್ಚಾಗಿ ತಿಳಿದುಕೊಳ್ಳೋಣ, ಅದ್ರ ಬಗ್ಗೆ ಹೆಚ್ಚಾಗಿ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಣ್ಣುಗಳಲ್ಲಿ ಮುಖ್ಯವಾಗಿ ಅಂತಂದರೆ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಆನ್ ಆಪಲ್ ಅ ಡೇ ಕೀಪ್ಸ್ ಡಾಕ್ಟರ್ ಅವೇ ಅಂತ ಹೇಳಿ ಅಲ್ವಾ. ಸೇಬು ಹಣ್ಣು ಅದನ್ನು ನಾವು ತಿನ್ನೋದ್ರಿಂದ ಯಾರಿಗೆ ಒಳ್ಳೆಯದು ಅಂತಂದರೆ ಯಾವ ಪ್ರಕೃತಿಯವರಿಗೆ ಒಳ್ಳೆಯದು ಅನ್ನೋದನ್ನು ಮೊದಲು ನೋಡೋಣ. ಈಗ ಈ ಕಫ ಪ್ರಕೃತಿ ಏನಿದೆ ಅವರಿಗೆ ಈ ಸೇಬು ಹಣ್ಣಿನ ಒಂದು ಸೇವನೆ ಏನಿದೆ ಅದು ಅಷ್ಟು ಒಳ್ಳೆಯದಲ್ಲ. ಯಾಕಂದರೆ ಇವರಿಗೆ ಡೈಜೆಷನ್ ಆಗೋದು ಏನಿದೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತೊಂದರೆಯನ್ನು ಉಂಟು ಮಾಡುತ್ತೆ. ಅದಲ್ಲದೆ ಕಡಿಮೆ ಪ್ರಮಾಣದಲ್ಲಿ ಇವರು ಆ್ಯಪಲನ್ನು ತಿನ್ನೋದು ಒಳ್ಳೆಯದು. ಇದರಿಂದ ಇವರಿಗೆ ಮುಖ್ಯವಾಗಿ ಬರುವಂಥ ಕಾಯಿಲೆ ಏನಪ್ಪ ಅಂತಂದರೆ ಹೆಮರಾಯ್ಡ್ಸ್ ಆಗೋದು, ಅಂದರೆ ಮೂಲವ್ಯಾಧಿಗೆ ಇವರು ಮುಖ್ಯವಾಗಿ ಕಾರಣವಾಗುತ್ತೆ. ಅದಲ್ಲದೆ ಈ ಒಂದು ಯಾವುದೋ ನೀವು ಅಂಗಡಿಗಳಿಗೆ ಹೋದಾಗ ಅಥವಾ ಈ ಫ್ರೂಟ್ ಸಲಾಡ್ ಅಂತ ನಾವೇನು ತೊಗೊಳ್ತೀವಿ ಅದು ಮಾತ್ರ ನೀವು ಅವಾಯ್ಡ್ ಮಾಡಬೇಕು. ಪರ್ಟಿಕ್ಯುಲರ್ ಆಗಿ ಅದರಲ್ಲಿ ಆ್ಯಪಲ್ ಜಾಸ್ತಿ ಹಾಕಿ ಅದಕ್ಕೆ ಕ್ರೀಮನ್ನು ಹಾಕಿ ಅಥವಾ ಅದ್ರ ಮೇಲೆ ಐಸ್ ಕ್ರೀಮನ್ನು ಹಾಕಿ ತಿನ್ನೋದು ಏನಿದೆ ಆ ಅಭ್ಯಾಸವನ್ನು ಮಾತ್ರ ಕಫ ಪ್ರಕೃತಿಯವರು ಕಡಿಮೆ ಮಾಡಿಕೊಳ್ಬೇಕು. ಆ್ಯಪಲ್ ಸೇವನೆಯಿಂದ ಹೆಚ್ಚಾಗಿ ಕಫ ಪ್ರಕೃತಿಯವರಿಗೆ ಮೂಲವ್ಯಾಧಿ ಮತ್ತು ಕಾನ್ಸ್ಟಿಪೇಷನ್, ಅಂದರೆ ಮಲಬದ್ಧತೆಯ ಪ್ರಾಬ್ಲಮ್ಗಳು ಹೆಚ್ಚಾಗಿ ಕಂಡುಬರುತ್ತೆ. ವಾತ ಮತ್ತು ಪಿತ್ತ ಪ್ರಕೃತಿಯವರಿಗೆ ಬಹಳ ಒಳ್ಳೆಯ ಒಂದು ಫ್ರೂಟ್ ಅಂತ ಹೇಳ್ಬೋದು ಆ್ಯಪಲ್. ಈಗ ನೆಕ್ಸ್ಟ್ ನಾವು ಆರೆಂಜ್ ಎಲ್ಲರಿಗೂ ಇಷ್ಟ. ಇದು ಕೆಲವು ಪ್ರಕೃತಿಯವರಿಗೆ ಮಾತ್ರ ಒಳ್ಳೆಯದು. ಅದು ಯಾವುದಪ್ಪ ಅಂತಂದರೆ ವಾತ ಮತ್ತು ಕಫ ಪ್ರಕೃತಿಯವರಿಗೆ ಒಳ್ಳೆಯದು. ಆದರೆ ಪಿತ್ತ ಪ್ರಕೃತಿಯವರಿಗೆ ಆರೆಂಜ್ ಜ್ಯೂಸ್ ಕೊಡೋದೇನಿದೆ ಅದಷ್ಟು ಒಳ್ಳೆಯದಲ್ಲ. ಆರೆಂಜ್ ಜ್ಯೂಸನ್ನು ಹೆಚ್ಚು ಕುಡಿದಾಗ ಇವರಲ್ಲಿ ಪಿತ್ತದ ಅಂಶ ಅಂತಂದರೆ ಸಾರ್ನೆಸ್ ಅನ್ನೋದೇನಿದೆ, ಒಂದು ಹುಳಿ ಅಂಶ ಏನಿದೆ, ಆ್ಯಸಿಡಿಕ್ ಅನ್ನೋದೇನಿದೆ ಅದು ಹೆಚ್ಚಾಗಿ ಇವರಲ್ಲಿ ದೇಹದಲ್ಲಿ ಉತ್ಪತ್ತಿಯಾಗಿ ಇವರಿಗೆ ಜಾಸ್ತಿ ತಲೆನೋವು ಬರೋದು ಮತ್ತು ವಾಮಿಟಿಂಗ್ ಸೆನ್ಸೇಷನ್ಸು, ಅದಲ್ಲದೆ ಇವರಿಗೆ ಡೈರಿಯಾ ಕೂಡ ಆಗುವಂಥ ತೊಂದರೆಗಳು ಕಂಡುಬರುತ್ತೆ. ಯಾರಿಗೆ ಪಿತ್ತ ಪ್ರಕೃತಿ ಹೆಚ್ಚಾಗಿ ಕಂಡು ಬಂದವರಿಗೆ ಮಾತ್ರ. ವಾತ ಮತ್ತು ಕಫ ಪ್ರಕೃತಿಯವರಿಗೆ ಇದು ಮಾಡ್ರೇಟ್ ರೀತಿಯಲ್ಲಿ, ಅಂತಂದರೆ ಮಧ್ಯಮ ರೀತಿಯಲ್ಲಿ ಮೀಡಿಯಮ್ ಆಗಿ ಒಂದು ಸ್ವಲ್ಪ ಹೆಚ್ಚುನಲ್ಲ ಕಡಿಮೆನಲ್ಲ ಅಷ್ಟು ನೀವು ಆರೆಂಜ್ ಹಣ್ಣು ಅಥವಾ ಆರೆಂಜಿನ ರಸವನ್ನು ಕುಡಿಯೋದ್ರಿಂದ ತುಂಬ ಉತ್ತಮ ಅಂತೇಳಿ ಹೇಳ್ಬೋದು. ಮೊದಲನೇದಾಗಿ ಈ ಸಪೋಟ ಅಂತ ಹೇಳ್ತೀವಿ, ಅಂದರೆ ಚಿಕ್ಕು ಹಣ್ಣು ಅಂತ. ಈ ಚಿಕ್ಕು ಹಣ್ಣು ಅಥವಾ ಸಪೋಟವನ್ನು ಸೇವನೆಯಿಂದ ನಮಗೆಲ್ಲ ಯಾವ ರೀತಿಯ ಒಂದು ಉಪಯೋಗ ಆಗುತ್ತೆ. ಮುಖ್ಯವಾಗಿ ಇದು ಯಾವುದೇ ರೀತಿಯ ಹೊಟ್ಟೆಯಲ್ಲಿ ಈ ಕಿಲುಬಿ ಹುಳುಗಳು ಅಂತ ಹೇಳ್ತೀವಿ, ಜಂತುಗಳು ಅಂತ ಹೇಳ್ತೀವಿ, ಅದನ್ನು ಹೊಡೆದೋಡಿಸೋದಕ್ಕೆ ಬೆಸ್ಟ್ ಫ್ರೂಟ್ ಯಾವುದಪ್ಪ ಅಂತ ಹೇಳಿದರೆ ಸಪೋಟಾದ ನೀವು ಲಿಕ್ವಿಡ್ ಫಾರ್ಮ್ನಲ್ಲಿ ತೊಗೊಳ್ಬೋದು ಅಥವಾ ಅದನ್ನು ನೀವು ಹಾಗೇ ಅದನ್ನು ತಿನ್ಬೋದು.
ಯಾಕಂತಂದರೆ ಇದರಲ್ಲಿ ಆ ಸಿಪ್ಪೆಯಲ್ಲಿ ಎಂಥ ಅಂಶ ಇದೆ ಅಂತಂದರೆ ಎಲ್ಲ ಒಂದು ಕಲ್ಮಶಗಳನ್ನು ಅಂದರೆ ಟಾಕ್ಸಿಕ್ಸ್ ಏನಿದೆ, ವಿಷಪೂರಿತವಾದಂಥ ನಿಮ್ಮ ದೇಹದಲ್ಲಿ ಯಾವುದೇ ರೀತಿಯ ಜಂತುಗಳಿದ್ದರೆ ಅವನ್ನ ತೆಗೆದು ಹಾಕುವಂಥ ಒಂದು ಕೆಪಾಸಿಟಿ ಈ ಸಪೋಟಾದಲ್ಲಿದೆ. ಆದರೆ ನೋಡಿ, ಇದು ಎಲ್ಲ ಪ್ರಕೃತಿಯವರಿಗೂ, ವಾತ ಪಿತ್ತ ಕಫ 3 ಪ್ರಕೃತಿಯವರಿಗೂ ಬಹಳ ಉತ್ತಮವಾದ ರೀತಿಯಲ್ಲಿ ಒಂದು ರಿಸಲ್ಟ್ಸನ್ನು ಇದು ತಂದುಕೊಡುತ್ತೆ. ಬನ್ನಿ ವೀಕ್ಷಕರೇ, ಈಗ ಇವತ್ತು ನಾವು ಮಾಡ್ತಾ ಇರುವಂಥ ಒಂದು ಲೇಪ ಅದು ಯಾವುದಪ್ಪ ಅಂತಂದರೆ ಬೆಳ್ಳುಳ್ಳಿ ಮತ್ತು ನೀಲಗಿರಿ ಎಣ್ಣೆಯ ಲೇಪ. ಇದರ ಉಪಯೋಗಗಳೇನು, ಇದನ್ನು ಹೇಗೆ ಮಾಡೋದಂತ ತಿಳ್ಕೊಳ್ಳೋಣ. ಮುಂಚಿತವಾಗಿ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನು ಅನ್ನೋದನ್ನು ನೋಟ್ ಮಾಡ್ಕೊಳ್ಳಿ. ನೀಲಗಿರಿ ಎಣ್ಣೆ, ಕೊಬ್ಬರಿ ಎಣ್ಣೆ, ತೆಂಗಿನಕಾಯಿಯ ಚಿಪ್ಪು ಮತ್ತು ಬೆಳ್ಳುಳ್ಳಿ, ಇಷ್ಟೆಲ್ಲ ಈ ಇಂಗ್ರೀಡಿಯೆಂಟ್ಸ್ ಈ ಒಂದು ಬೆಳ್ಳುಳ್ಳಿ ಮತ್ತು ನೀಲಗಿರಿ ಎಣ್ಣೆಯ ತೈಲ ಲೇಪವನ್ನು ಮಾಡೋದಕ್ಕೆ ಬೇಕಾಗುತ್ತೆ. ಈಗ ಮೊದಲಿಗೆ ನೀಲಗಿರಿ ಎಣ್ಣೆಯನ್ನು ನಾವು ಹಾಕ್ಕೊಳ್ಳೋಣ. ಎರಡು ಟೀ ಸ್ಪೂನಷ್ಟು ನೀಲಗಿರಿ ಎಣ್ಣೆ. ನೀಲಗಿರಿ ಎಣ್ಣೆಯನ್ನು ಜಾಸ್ತಿ ಬಿಸಿ ಮಾಡೋದು ಬೇಡ. ಅದಕ್ಕೆ 2 ಟೀ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ. ಈಗ ಇದಕ್ಕೆ ಈ ತೆಂಗಿನಕಾಯಿಯ ಚಿಪ್ಪು ಏನಿದೆ ಅದನ್ನು ಹಾಕ್ಕೊಳ್ಬೇಕು. ತೆಂಗಿನಕಾಯಿಯ ಚಿಪ್ಪನ್ನು ನಾವು ಇದಕ್ಕೆ ಹಾಕ್ತಾ ಇದ್ದೀವಿ. ಮತ್ತು 5 ಎಸಳಷ್ಟು ಬೆಳ್ಳುಳ್ಳಿ. ಈಗ ಇದನ್ನು ಬಿಸಿ ಮಾಡ್ಕೊಳ್ಬೇಕು. ಮತ್ತು ಇಲ್ಲಿ ನಿಮಗೆ ಆಶ್ಚರ್ಯ ಆಗ್ತಾ ಇರ್ಬೋದು, ಏನಪ್ಪ ತೆಂಗಿನಕಾಯಿಯ ಚಿಪ್ಪನ್ನು ಇದರಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇದು ಬಿಸಿ ಮಾಡೋದು ಬೇಕಾಗಿಲ್ಲ. ಸ್ವಲ್ಪ ಒಂದು ಈ ಕಂದು ಬಣ್ಣ ಬಂದ ನಂತರ, ಬೆಳ್ಳುಳ್ಳಿ ಕಂದು ಬಣ್ಣ ಬಂದ ನಂತರ ನಾವಿದನ್ನು ತೆಗೆದುಕೊಂಡಿಡ್ಬೋದು. ಮತ್ತು ಇದನ್ನು ಮಾಡುವ ರೀತಿ ಏನಿದೆ, ಈಕ್ವಲ್ ಪೋರ್ಷನ್ ನಾನು ಹೇಳಿದ್ದೀನಿ, ನೀಲಗಿರಿ ಎಣ್ಣೆ ಮತ್ತು ತೆಂಗಿನ ಎಣ್ಣೆ ಈಕ್ವಲ್ ಪೋರ್ಷನ್ನಲ್ಲಿ ನೀವು ಶೇಖರಿಸಿಟ್ಕೊಳ್ಬೋದು. ಇದನ್ನು 1 ತಿಂಗಳವರೆಗೆ ನೀವು ಇದನ್ನು ಯೂಸ್ ಮಾಡಿ ತುಂಬ ಒಳ್ಳೆಯ ರಿಸಲ್ಟ್ಸ್ ನೀವು ಇದರಿಂದ ಪಡ್ಕೊಳ್ಬೋದು. ಈಗ ಇದೆಲ್ಲ ಆಗಿದೆ. ಇದರಲ್ಲಿರುವಂಥ ಪ್ರತಿಯೊಂದು ಸತ್ವಗಳು ಈ ಎಣ್ಣೆಯಲ್ಲಿರೋದ್ರಿಂದ ನಿಮಗೆ ತುಂಬಾ ಉಪಯೋಗಕಾರಿ ಅಂತೇಳಿ ಹೇಳ್ಬೋದು. ಇದನ್ನು ಆದಷ್ಟು ತಲೆಗೆ, ಕೂದಲುಗಳಿಗೆ ಅಪ್ಲೈ ಮಾಡೋದು ಬೇಡ. ಪಕ್ಕದಲ್ಲಿ ಮಾತ್ರ, ನಿಮ್ಮ ಹಣೆಯ ಪಕ್ಕದಲ್ಲಿ ಮಾತ್ರ ಯೂಸ್ ಮಾಡ್ಕೊಳ್ಬೋದು. ನೋಡಿ, ಇದು ರೆಡಿ ಆಗಿದೆ. ಇದನ್ನು ನಾವೀಗ ಒಂದು ಬಟ್ಲಿನಲ್ಲಿ ತೆಗೆದುಕೊಳ್ಳೋಣ. ಈ ಚಿಪ್ಪನ್ನು ನೀವು ಹಾಗೆ ಇಟ್ಕೊಳ್ಬೋದು, ಯಾವ ರೀತಿಯ ತೊಂದರೆಗಳು ಆಗೋದಿಲ್ಲ. ಶೇಖರಿಸಿ ಇಡುವಾಗ ಕೂಡ ನೀವು ಚಿಪ್ಪನ್ನು ಹಾಕ್ಬೋದು ಅದರಲ್ಲಿ. ಇದರಿಂದ ಇದಕ್ಕೆ ಲೈಫ್ ಸಿಗುತ್ತೆ. ಯಾವುದೇ ರೀತಿಯ ಒಂದು ಕೆಟ್ಟು ಹೋಗೋದು, ಎಣ್ಣೆ ಕೆಟ್ಟು ಹೋಗೋದು ಅಥವಾ ಅದಕ್ಕೆ ಬೂರ್ಲು ಬರೋದು ಯಾವುದೂ ಆಗೋದಿಲ್ಲ. ಎಣ್ಣೆಯನ್ನು ನಾವು ಹಾಕ್ಕೊಳ್ಬೇಕು. ಇಲ್ಲಿ ನಾನು ಎಣ್ಣೆಯನ್ನು 2 ಸ್ಪೂನ್ಗಳಷ್ಟು ನಾನು ತೆಗೆದುಕೊಂಡಿದ್ದೀನಿ. ಆದರೆ ನೀವು ಮನೆಯಲ್ಲಿ ಮಾಡುವಾಗ ಸುಮಾರು ಒಂದು 200 ml ಈಕ್ವಲ್ ಕ್ವಾಂಟಿಟಿಯಲ್ಲಿ ನೀಲಗಿರಿ ಎಣ್ಣೆ ಮತ್ತು ಈ ತೆಂಗಿನ ಎಣ್ಣೆಯನ್ನು ಹಾಕಿಕೊಂಡು ಬಳಸ್ಬೋದು. ನೀವು ಒಂದು 400 ml ಎಣ್ಣೆಯ ಒಂದು ಈ ತೈಲವನ್ನು ನೀವು ಮಾಡಿಟ್ಕೊಂಡು ನಂತರ ಕಂಪ್ಲೀಟಾಗಿ 1 ತಿಂಗಳ ಸತತವಾಗಿ 1 ತಿಂಗಳ ನೀವು ಯೂಸ್ ಮಾಡಿ, ಮತ್ತು ಆ ತೊಂದರೆ ನಿಮ್ಗೆ ಏನು ಕಾಣಿಸ್ಕೊಳ್ಳುತ್ತೆ, ಕೂದಲು ಬರೋದು ಸಂಪೂರ್ಣವಾಗಿ ಹೊರಟೋಗುತ್ತೆ. ಮತ್ತು ನೀವು ನೋಡಿರ್ಬೋದು, ಈ ಹುಬ್ಬುಗಳ ಮಧ್ಯ ಕೆಲವರಿಗೆ ಜಾಸ್ತಿ ಕೂದಲಿರುತ್ತೆ, ಒಂಥರ ಅಸಹ್ಯವಾಗಿ ಕಾಣಿಸ್ತಾ ಇರುತ್ತೆ. ಅದನ್ನು ಕೂಡ ನೀವು ತೆಗೆದುಕೊಳ್ಬೋದು ಈ ಎಣ್ಣೆಯ ಒಂದು ಉಪಯೋಗದಿಂದ. ಈಗ ಈ ನೀಲಗಿರಿ ಎಣ್ಣೆ ಮತ್ತು ಬೆಳ್ಳುಳ್ಳಿಯ ತೈಲ ಏನಿದೆ ಸಿದ್ಧವಾಗಿದೆ. ಮುಖದ ಮೇಲಿನ ಬೇಡದ ಕೂದಲನ್ನು ನಿಯಂತ್ರಿಸಲು ನೀಲಗಿರಿ ಮತ್ತು ಬೆಳ್ಳುಳ್ಳಿಯ ಲೇಪ. ಬೇಕಾಗುವ ಸಾಮಗ್ರಿಗಳು: ನೀಲಗಿರಿ ಎಣ್ಣೆ, ಕೊಬ್ಬರಿ ಎಣ್ಣೆ, ತೆಂಗಿನಕಾಯಿ ಚಿಪ್ಪು, ಬೆಳ್ಳುಳ್ಳಿ. ಮಾಡುವ ವಿಧಾನ: ಕಾದಿರುವ ಪಾತ್ರೆಗೆ ನೀಲಗಿರಿ ಎಣ್ಣೆ, ಕೊಬ್ಬರಿ ಎಣ್ಣೆ, ತೆಂಗಿನಕಾಯಿ ಚಿಪ್ಪು ಮತ್ತು ಬೆಳ್ಳುಳ್ಳಿಯನ್ನು ಹುರಿದುಕೊಂಡು ಒಂದು ಬಟ್ಟಲಿಗೆ ಹಾಕಿಕೊಂಡರೆ ಮುಖದ ಮೇಲಿನ ಬೇಡದ ಕೂದಲನ್ನು ನಿಯಂತ್ರಿಸಲು ನೀಲಗಿರಿ ಮತ್ತು ಬೆಳ್ಳುಳ್ಳಿಯ ಲೇಪ ಸಿದ್ಧ. ಈಗ ನಾನು ಬಾಳೆಹಣ್ಣಿನ ಲೇಹವನ್ನು ತಯಾರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನು ಅಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ಬಾಳೆಹಣ್ಣಿನ ಪೇಸ್ಟ್, ಶುಂಠಿ ಪುಡಿ, ಅರಿಶಿಣದ ಪುಡಿ, ಕಪ್ಪು ಉಪ್ಪು, ಕರಿಬೇವಿನ ಸೊಪ್ಪು ಮತ್ತು ಕರಿಮೆಣಸಿನಕಾಳಿನ ಪುಡಿ. ಇಷ್ಟೆಲ್ಲ ಈ ಒಂದು ಲೇಹವನ್ನು ಮಾಡೋದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್. ಇದನ್ನು ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಪಾತ್ರೆಯನ್ನು ಬಿಸಿ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಒಂದು 2 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಳ್ಬೇಕು.
ಇದಕ್ಕೆ ಮೊದಲನೇದಾಗಿ ಕಪ್ಪುಪ್ಪನ್ನು ಹಾಕ್ಕೊಳ್ಬೇಕು. 1/4 ಚಮಚದಷ್ಟು ಕಪ್ಪುಪ್ಪು, ಬ್ಲ್ಯಾಕ್ ಸಾಲ್ಟ್. ಕಾಲು ಚಮಚದಷ್ಟು ಅರಿಶಿಣದ ಪುಡಿ. ಕಾಲು ಚಮಚದಷ್ಟು ಶುಂಠಿ ಪುಡಿ. ಕರಿಮೆಣಸಿನ ಕಾಳಿನ ಪುಡಿ 1/4 ಚಮಚದಷ್ಟು. ಕರಿಬೇವಿನ ಸೊಪ್ಪು ಒಂದು 4 ಎಲೆಗಳಷ್ಟು ನೀವು ಹಾಕ್ಕೊಳ್ಬೇಕು. ಹಾಕಿದ ನಂತರ ಇದಕ್ಕೆ ಒಂದು ಸ್ವಲ್ಪ ನೀರನ್ನು, ಮತ್ತೆ 1 ಟೀ ಸ್ಪೂನ್ ಅಷ್ಟು ನೀರು. ಹಾಗೇನೆ ನಾವು ಮಿಕ್ಸ್ ಮಾಡ್ತಾ ಹೋಗಬೇಕು. ಈ ನೀರನ್ನು ಹಾಕಿದ ಮೇಲೆ ನಾವು ಈ ಬಾಳೆಹಣ್ಣಿನ ಪೇಸ್ಟ್ ಏನು ಮಾಡ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಳ್ಬೇಕು. 1 ಬಾಳೆಹಣ್ಣಿನ ಪೇಸ್ಟ್, ಏಲಕ್ಕಿ ಬಾಳೆಹಣ್ಣಿನ ಪೇಸ್ಟ್ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಹೀಗೆ ಮಿಕ್ಸ್ ಮಾಡ್ತಾ ಹೋಗಬೇಕು. ಆದಷ್ಟು ಇದನ್ನು ಸೀದು ಹೋಗದ ಹಾಗೆ ನೀವು ನೋಡ್ಕೊಳ್ಬೇಕು. ಮಿಕ್ಸ್, ಅದಕ್ಕೆ ವಿಗ್ರಸ್ಲಿ ಮಿಕ್ಸಿಂಗ್ ಅಂತ ಹೇಳ್ತಾರೆ. ಇದಕ್ಕೆ ಸ್ಟಿರ್ ಮಾಡ್ತಾನೆ ಇರಬೇಕು. ಈ ಥರ ಒಂದೇ ಉಷ್ಣತೆಯಲ್ಲಿ ನೀವು ಇದನ್ನು ಬಿಸಿ ಮಾಡ್ಕೊಳ್ಬೇಕು. ಯಾವುದೇ ರೀತಿಯಲ್ಲಿ ಇದು ಬರ್ನ್ ಆಗಬಾರ್ದು. ಅದನ್ನು ಸ್ವಲ್ಪ ಧ್ಯಾನ ವಹಿಸಿ ನೀವು ಮಿಕ್ಸ್ ಮಾಡ್ತಾನೆ ಇರಬೇಕು. ಈಗ ಈ ಒಂದು ಲೇಹ ಏನಿದೆ ಸಿದ್ಧವಾಗಿದೆ. ಇದನ್ನು ಆಫ್ ಮಾಡ್ಕೊಳ್ಳೋಣ. ಈಗ ಈ ಲೇಹ ತಯಾರಾಗಿದೆ. ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಇದನ್ನು ಯಾರು ಬಳಸ್ಬೋದು, ಯಾರಿಗೆ ಇದು ಒಳ್ಳೆಯದಲ್ಲ, ಯಾರಿಗೆ ನಾವು ಉಪಯುಕ್ತವಾಗಿರುತ್ತೆ ಅನ್ನೋದನ್ನು ನೋಡೋಣ, ಹೇಗೆ ಇದನ್ನು ನಾವು ಯೂಸ್ ಮಾಡಬೇಕು ಅಂತ. ಇದನ್ನು ನೀವು ಮುಖ್ಯವಾಗಿ ದಿವಸಕ್ಕೆ 2 ಸಾರಿ 1 ಟೀ ಸ್ಪೂನಷ್ಟು, 2 ಸಾರಿ 1 ಟೀ ಸ್ಪೂನಷ್ಟು ನೀವು ಇದನ್ನು ಸೇವಿಸಬೇಕು. ಆದಷ್ಟು ಈ ಕರಿಬೇವು ಎಲೆಗಳನ್ನು ಕಚ್ಚಿ ತಿನ್ನುವ ಅಭ್ಯಾಸವನ್ನು ನೀವು ರೂಢಿಸ್ಕೊಳ್ಬೇಕು. ಈಗ ಈ ಬಾಳೆಹಣ್ಣಿನ ಲೇಹವನ್ನು ನಾವು ಸೇವಿಸಿದಾಗ ನಮ್ಮ ದೇಹದಲ್ಲಿರುವಂಥ ಕಲ್ಮಶಗಳು ಏನಿದೆ ಅದು ಆದಷ್ಟು ಹೊರಟು ಹೋಗುತ್ತೆ. ಸಂಪೂರ್ಣವಾಗಲ್ಲ, ಆದಷ್ಟು ಹೊರಟು ಹೋಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಬ್ಲಡ್ ಸೆಲ್ಸ್, ಅಂದರೆ ಈ ರಕ್ತದ ಕಣಗಳು ಏನಿದೆ ಅದನ್ನು ಇದು ಹೆಚ್ಚು ಸ್ಟ್ರಾಂಗ್ ಆಗಿ ಕನ್ವರ್ಟ್ ಮಾಡುತ್ತೆ. ಆದ್ದರಿಂದ ಬೆಳೆಯುವ ಮಕ್ಕಳಿಗೆ, ಯುವಸ್ಥರಿಗೆ ಮತ್ತು ಈ ವೃದ್ಧಾಪ್ಯದಲ್ಲಿರುವಂಥ ಜನರು ಕೂಡ ಇದನ್ನು ಯೂಸ್ ಮಾಡ್ಕೊಳ್ಬಹುದು. ಮತ್ತು ಯಾವುದೇ ರೀತಿ ನಿಮಗೆ ಅಜೀರ್ಣವಾಗುವಂಥದ್ದು ಅದು ಕೂಡ ತಪ್ಪು ಹೋಗುತ್ತೆ. ಮತ್ತು ಬಾಯಲ್ಲಿ ಈಗ ಹುಷಾರಿಲ್ಲದ ಟೈಮ್ದಲ್ಲಿ ನಾವು ಕೆಲವೊಂದು ಆಹಾರವನ್ನು ಸೇವಿಸಿದಾಗ ನಮಗೆ ಕಹಿ ಅನಿಸುತ್ತೆ, ಯಾವುದೇ ಊಟವನ್ನು ನಾವು ತೆಗೆದುಕೊಂಡಾಗ. ಆಗ ಇಂಥ ಒಂದು ಲೇಹವನ್ನು ನೀವು ಸೇವಿಸೋದರಿಂದ ನಿಮ್ಮ ಬಾಯಿ ಒಂದು ಟೇಸ್ಟ್ ಕಂಡು ಬರುತ್ತೆ ಮತ್ತು ನೀವು ಆದಷ್ಟು ಆಹಾರವನ್ನು ತಿನ್ನಲಿಕ್ಕೆ ಮನಸ್ಸಾಗತ್ತೆ. ತುಂಬ ಮುಖ್ಯವಾದಂಥ ವಿಷಯ. ಇದನ್ನು ಚಿಕ್ಕ ಮಕ್ಕಳಿಗೆ ನೀವು ಕೊಟ್ಟರೆ ಭಾಳ ಉಪಯುಕ್ತ. ಇದು ಬೆಳೆಯುವಂಥ ಮಕ್ಕಳಿಗೆ ನೀವು ಕೊಡ್ತಾ ಇದ್ರೆ, ಯಾರಿಗೆ ಆಹಾರ ಬೇಡ ಅಂತ ಹೇಳಿ ಅನಿಸುತ್ತೆ ಅವರಿಗೆ ಮಾತ್ರ ಇದು ತುಂಬ ಫಲಕಾರಿ ಅಂತ ಹೇಳಬಹುದು. ಮತ್ತು ಇದನ್ನು ಸೇವಿಸಿದ ನಂತರ ನೀರನ್ನು ಮಾತ್ರ ಕುಡಿಬಾರ್ದು. ಇದನ್ನು ನೀವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆದ ನಂತರ ನೀರನ್ನೆಲ್ಲ ಕುಡಿದ ನಂತರ ನೀವು ಇದನ್ನು ತೆಗೆದುಕೊಳ್ಬೇಕು. ನಂತರ ಮಧ್ಯಾಹ್ನದ ಊಟ ಆದ ನಂತರ ನೀವು ತೆಗೆದುಕೊಳ್ಬೇಕು. ರಾತ್ರಿ ಹೊತ್ತಿನಲ್ಲಿ ಬೇಡ. ಇದನ್ನು ನೀವು
ಜೀರ್ಣಕ್ಕೆ ಅಜೀರ್ಣ ಆಗುವಂಥದ್ದು, ಗ್ಯಾಸ್ ಟ್ರಬಲ್ಸಿಗೆ, ಆಮೇಲೆ ಮಲಬದ್ಧತೆ ಪ್ರಾಬ್ಲಮ್ ಇರೋರಿಗೆ, ಕಾನ್ಸ್ಟಿಪೇಷನ್ ಇರೋರಿಗೆ ಇವರಿಗೆ ಭಾಳ ಉಪಯುಕ್ತವಾಗಿರುತ್ತೆ. ಮತ್ತು ಹೆಚ್ಚು ನಿಮಗೆ ಉತ್ಸಾಹದಾಯಕವಾದಂಥ ಒಂದು ಅಂದರೆ ಆಹಾರವನ್ನು ಯಾರಿಗೆ ಸೇರಲ್ಲ ಅವ್ರಿಗೆ ಕೂಡ ಇದು ತುಂಬ ಮುಂದೆ ಆಹಾರ ಇಷ್ಟಪಡಲಿಕ್ಕೆ ಶುರು ಮಾಡ್ತೀರಾ. ಇದು ತುಂಬ ಉಪಯುಕ್ತವಾದಂಥ ಒಂದು ಲೇಹವಾಗಿದೆ. ಈಗ ಈ ಬಾಳೆಹಣ್ಣಿನ ಲೇಹ ಸಿದ್ಧ. ಜೀರ್ಣ ಪ್ರಕ್ರಿಯೆ ಮತ್ತು ರಕ್ತ ಶುದ್ಧೀಕರಣಕ್ಕೆ ಬಾಳೆಹಣ್ಣಿನ ಲೇಹ್ಯ. ಬೇಕಾಗುವ ಸಾಮಗ್ರಿಗಳು: ಬಾಳೆಹಣ್ಣಿನ ಪೇಸ್ಟ್, ಶುಂಠಿ ಪುಡಿ, ಅರಿಶಿನ ಪುಡಿ, ಕಪ್ಪುಪ್ಪು, ಕರಿಬೇವಿನ ಸೊಪ್ಪು, ಕರಿಮೆಣಸಿನ ಪುಡಿ. ಮಾಡುವ ವಿಧಾನ: ಬಿಸಿಯಾಗಿರುವ ಪಾತ್ರೆಗೆ ಸ್ವಲ್ಪ ನೀರು, ಕಪ್ಪುಪ್ಪು, ಅರಿಶಿನ ಪುಡಿ, ಶುಂಠಿ ಪುಡಿ ಮತ್ತು ಕರಿಮೆಣಸಿನ ಪುಡಿ ಮಿಕ್ಸ್ ಮಾಡಿಕೊಂಡು ಕರಿಬೇವಿನ ಸೊಪ್ಪು, ನೀರು, ಬಾಳೆಹಣ್ಣಿನ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬಟ್ಟಲಿಗೆ ಹಾಕಿಕೊಂಡರೆ ಜೀರ್ಣ ಮತ್ತು ರಕ್ತ ಶುದ್ಧೀಕರಣಕ್ಕೆ ಬಾಳೆಹಣ್ಣಿನ ಲೇಹ್ಯ ಸಿದ್ಧ.